ಚಿಕ್ಕವರಿಗೆ ಹಾಯ್ ಹಲೋ, ದೊಡ್ಡವ್ರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಿಮಿಟ್ಲೆಸ್ ಆರ್ಟ್ 7 ಗೈಸ್. ಇವತ್ತಿನ ಒಂದು ಹಾರರ್ ಸ್ಟೋರಿಯಲ್ಲಿ ನಾನು ನಿಮಗೆ ಹೇಳಲು ಹೊರಟಿರುವುದು ಇತಿಹಾಸದ ಅತ್ಯಂತ ಶಾಪಿತ ಪುಸ್ತಕದ ಕತೆ. ಇದರ ಹೆಸರು ಕೋಡೆಕ್ಸ್ ಗಿಗಾಸ್. ಇದನ್ನು ದಿ ಡೆವಿಲ್ಸ್ ಬೈಬಲ್ ಅಂತಲೂ ಕರೆಯುತ್ತಾರೆ, ಯಾಕಂದರೆ ಇದನ್ನು ಖುದ್ ಶೈತಾನನೇ ಬಂದು ಬರೆದನೆಂದು ನಂಬಲಾಗಿದೆ. ಸೊ ಗಾಯ್ಸ್, ಯಾವುದೇ ಥರ ಲೇಟ್ ಮಾಡದೆ ನಾವು ಡೈರೆಕ್ಟ್ ನಮ್ಮ ಸ್ಟೋರಿಗೆ ಜಂಪಿನ್ ಆಗೋಣ. ಕಾಲ 13ನೇ ಶತಮಾನದ 1204ರಿಂದ 1230 ಇಸವಿಯ ನಡುವೆ, ಅಂದರೆ ಸುಮಾರು 800 ವರ್ಷಗಳ ಹಿಂದೆ, ಸ್ಥಳ ಬೊಹಿಮಿಯಾದ ಇಂದಿನ ಚೆಕ್ ರಿಪಬ್ಲಿಕ್ ದೇಶದ ಪೋಡ್ಲಾಝೈಸ್ ಎಂಬ ಹಳ್ಳಿಯ ಬೆನೆಡಿಕ್ಟನ್ ಮೊನಾಸ್ಟರಿಯಲ್ಲಿ ಒಬ್ಬ ಸನ್ಯಾಸಿ ಇದ್ದ. ಅವನ ಹೆಸರು ಹರ್ಮನ್ ಡಿ ರಿಕ್ಲೋಸ್. ಗೈಸ್, ಮೊನಾಸ್ಟರಿ ಅಂದರೆ ಕನ್ನಡದಲ್ಲಿ ಮಠ ಎಂದು ಅರ್ಥವಾಗುತ್ತದೆ. ಹಾಗಾಗಿ ನಾನು ಎಲ್ಲೆಲ್ಲಿ ಮೊನಾಸ್ಟರಿ ಎಂಬ ಪದವನ್ನು ಬಳಸ್ತೀನೋ ಅಲ್ಲಲ್ಲಿ ನೀವು ಮಠ ಅಂತ ತಿಳಿದುಕೊಳ್ಳಿ. ಸೊ ಹರ್ಮನ್ ಒಂದು ದಿನ ಮೊನಾಸ್ಟರಿಯ ಮೊನಾಸ್ಟಿಕ್ ವ್ರತಗಳನ್ನು ಒಡೆದಿದ್ದ ಕಾರಣ ಅವನಿಗೆ ಭಯಾನಕ ಶಿಕ್ಷೆ ನೀಡಲಾಗಿತ್ತು. ಆ ಶಿಕ್ಷೆ ಏನು ಎಂದರೆ ಗೋಡೆಯಲ್ಲಿ ಜೀವಂತವಾಗಿ ಅವನನ್ನು ಬಂಧಿಸುವುದು ಆರ್ ಅಲ್ಲೇ ಅವನನ್ನು ಮುಚ್ಚಿ ಹಾಕುವುದು ಅಂತ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಮೊನಾಸ್ಟರಿಗೆ ಒಂದು ಡೀಲನ್ನು ಕೊಟ್ಟನು ಹರ್ಮನ್. ನಾನು ಒಂದು ರಾತ್ರಿಯಲ್ಲಿ ವಿಶ್ವದ ಎಲ್ಲ ಜ್ಞಾನವನ್ನು ಒಳಗೊಂಡ ಪುಸ್ತಕವನ್ನು ಬರೆದು ಕೊಡುತ್ತೇನೆ ಅಂತ. ಇದು ಅಸಾಧ್ಯದ ಕೆಲಸ ಅಂತ ಗೊತ್ತಿದ್ದರೂ ಮಠಾಧಿಪತಿಗಳು ಒಪ್ಪಿಗೆಯನ್ನು ಸೂಚಿಸಿದರು. ಮಧ್ಯರಾತ್ರಿಯಾಗಿತ್ತು. 2 ತಾಸುಗಳವರೆಗೂ ಅವನು ಪುಸ್ತಕ ಬರೆಯುತ್ತಾ ಹೋದ. ಆಗ ಹರ್ಮನ್ಗೆ ಗೊತ್ತಾಯಿತು, ಈ ಪುಸ್ತಕವನ್ನು ಮುಗಿಸಲು ಆಗುವುದಿಲ್ಲ ಅಂತ. ಅವನು ಮೊದಲು ದೇವರ ಪ್ರಾರ್ಥನೆ ಮಾಡಿದನು, ಆದರೆ ಯಾವ ಸಹಾಯವೂ ಅವನಿಗೆ ಸಿಗಲಿಲ್ಲ. ನಂತರ ಅವನು ಫುಲ್ ಡೆಸ್ಪರೇಟ್ ಆಗಿ ಪಾತಾಳ ಲೋಕದ ಶೈತಾನ ಲುಸಿಫರ್ನ ಪ್ರಾರ್ಥನೆ ಮಾಡಿದನು. ಆಗ ಲುಸಿಫರ್ ಬಂದು, ನಾನು ನಿನ್ನ ಪುಸ್ತಕವನ್ನು ಕಂಪ್ಲೀಟ್ ಮಾಡಿ ಕೊಡ್ತೀನಿ, ಆದರೆ ನಿನ್ನ ಸೋಲ್ ಅಂದರೆ ಆತ್ಮವನ್ನು ನನಗೆ ಕೊಡು ಅಂತ ಡೀಲ್ ಕೊಟ್ಟನು. ಹರ್ಮನ್ ಒಪ್ಪಿಕೊಂಡನು. ಆಗ ಒಂದು ರಾತ್ರಿಯಲ್ಲಿ 310 ವೆಲ್ಲಂ ಚರ್ಮದ ಹಾಳೆಗಳ 620 ಪೇಜ್ಗಳ 160 ಕತ್ತೆಯ ಚರ್ಮದಿಂದ ಮಾಡಿದ ಈ ಕೋಡೆಕ್ಸ್ ಗಿಗಾಸ್ ಪುಸ್ತಕ ರೆಡಿಯಾಯಿತು. ಮತ್ತು ಕೃತಜ್ಞತೆಯ ರೂಪದಲ್ಲಿ ಹರ್ಮನ್ ಪುಸ್ತಕದಲ್ಲಿ ಲುಸಿಫರ್ನ ಫುಲ್ ಪೋರ್ಟ್ರೇಟ್ ಪಿಕ್ಚರ್ ಡ್ರಾ ಮಾಡಿದನು. ಬೆಳಗ್ಗೆ ಮಠದ ಸೈನಿಕರು ಅವನ ಸೆಲ್ಗೆ ಬಂದು ನೋಡಿದ್ರೆ ಹರ್ಮನ್ ಸತ್ತು ಹೋಗಿದ್ದ. ಯಾಕಂದರೆ ಡೀಲ್ನ ಪ್ರಕಾರ ಲುಸಿಫರ್ ಅವನ ಸೋಲ್ ಆತ್ಮವನ್ನು ತನ್ನ ಜೊತೆಗೆ ತಗೊಂಡು ಹೋಗ್ಬಿಟ್ಟಿದ್ದ ಮತ್ತು ಆ ಪುಸ್ತಕ ಅಲ್ಲೇ ಇತ್ತು. ಅದನ್ನು ನೋಡಿದ ಸೈನಿಕರು ಫುಲ್ ದಂಗಾದ್ರು. ಯಾಕಂದರೆ ಅದು ಒಂದು ನಾರ್ಮಲ್ ಪುಸ್ತಕ ಆಗಿರಲಿಲ್ಲ. ಬದಲಿಗೆ ನಾನು ನಿಮಗೆ ಆಗಲೇ ಹೇಳ್ದಂಗೆ 310 ವೆಲ್ಲಂ ಚರ್ಮದ ಹಾಳೆಗಳ ಒಟ್ಟು 620 ಪುಟಗಳ ಬರೋಬ್ಬರಿ 36 ಇಂಚು ಉದ್ದ, 20 ಇಂಚು ಅಗಲ ಮತ್ತು 8 ಇಂಚು ದಪ್ಪ, ಬರೋಬ್ಬರಿ 75.8 kg ತೂಕದ ಪುಸ್ತಕ ಇದಾಗಿತ್ತು. ಟೋಟಲಿ ಹೇಳಬೇಕಂದ್ರೆ ಇದು 3 ಫೀಟ್ ಎತ್ತರದ್ದು ಇದೆ. ಅಂದರೆ ನಮ್ಮ ಮಕ್ಕಳಷ್ಟು ಎತ್ತರವಿದೆ ಈ ಕೋಡೆಕ್ಸ್ ಗಿಗಾಸ್ ಪುಸ್ತಕ. ಸೊ ಹೀಗೆ ಈ ಪುಸ್ತಕ ರೆಡಿ ಆಯಿತು. ಇವಾಗ ನಾವು ಈ ಪುಸ್ತಕದಲ್ಲಿ ಏನೇನು ಮ್ಯಾಟರ್ ಇದೆ ಅಂತ ನೋಡೋಣ. ಈ ಪುಸ್ತಕವು ಸಂಪೂರ್ಣ ಲ್ಯಾಟಿನ್ ಬೈಬಲ್ನ ಪೂರ್ವ ಉಲ್ಗೇಟ್ ಆವೃತ್ತಿಯನ್ನು ಮತ್ತು ಕೆಲವು ಆ್ಯಕ್ಟ್ಸ್ಗಳು, ರೆವಲ್ಯೂಷನ್ಗಳು, ದಿ ಜೂಯಿಶ್ ವಾರ್ ಇನ್ಫಾರ್ಮೇಷನ್, ಬೊಹಿಮಿಯಾದ ಇತಿಹಾಸ, ವೈದ್ಯಕೀಯ ಗ್ರಂಥಗಳು, ಮಾಂತ್ರಿಕ ಸೂತ್ರಗಳು, ಮಂತ್ರಗಳು, ಆಧ್ಯಾತ್ಮಿಕ ಮತ್ತು ತಾಂತ್ರಿಕ ವಿಧಾನಗಳು, ಹಾಗೆ ಒಂದು ಕ್ಯಾಲೆಂಡರ್ ಮತ್ತು ಇತರ ಸಣ್ಣ ಸಣ್ಣ ಗ್ರಂಥಗಳು ಮುಂತಾದವು ಈ ಪುಸ್ತಕದಲ್ಲಿ ಇವೆ ಅಂತೆ. ಆದರೆ 8 ಪುಟಗಳು ಕಳೆದು ಹೋಗಿವೆ. ಆ್ಯಂಡ್ ಈ ಕಳೆದು ಹೋದ 8 ಪುಟಗಳನ್ನು ಶೋಧಕರು ದಿ ಡೆವಿಲ್ಸ್ ಚೆಸ್ಟ್ ಎನ್ನುತ್ತಾರಂತೆ. ಈ ಪುಟಗಳಲ್ಲಿ ಮನುಷ್ಯರ ಆತ್ಮವನ್ನು ಬಂಧಿಸುವ ತಂತ್ರ ಮಂತ್ರಗಳು ಇದ್ದವಂತೆ.
ಮತ್ತು ಇದರ ಪುಟ ಸಂಖ್ಯೆ 577ರಲ್ಲಿ ಸುಮಾರು 50 ಸೆಂಟಿಮೀಟರ್ ಎತ್ತರದ ಶೈತಾನದ ವಿಶಿಷ್ಟ ಒಂದು ಪೂರ್ಣ ಪೇಜ್ ಚಿತ್ರವಿದೆಯಂತೆ. ಹಾಗಾಗಿ ಈ ಪುಸ್ತಕವನ್ನು ಡೆವಿಲ್ಸ್ ಬೈಬಲ್ ಎಂದು ಕರೆಯಲಾಗುತ್ತದೆ. ಸೊ ಇವಾಗ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಆಗಿರಬಹುದು. ಒಮ್ಮೆ 310 ಹಾಳೆಗಳು ಅಂತ ಹೇಳ್ತಾನೆ, ಇನ್ನೊಮ್ಮೆ 620 ಪುಟಗಳು ಅಂತ ಹೇಳ್ತಾನೆ. ಎಕ್ಸಾಕ್ಟ್ಲಿ ಎಷ್ಟು ಅಂತ ಆ್ಯಂಡ್ ಬೇರೆಯವರು ಬೇರೆ ಥರ ಉತ್ತರ ಕೊಡ್ತಾರೆ. ಆದರೆ ಯೂಟ್ಯೂಬರ್ಸ್ ಎಲ್ಲ ಕನ್ಫ್ಯೂಷನ್ ಆಗಿರ್ಬೋದು ನಿಮಗೆ ಗಾಯ್ಸ್. ಸೊ ಕರೆಕ್ಟಾಗಿ ಹೇಳಬೇಕಂದ್ರೆ ಗಾಯ್ಸ್ ನೋಡಿ, ಇಲ್ಲಿ ಇವಾಗ ಇದು ಒಂದು ಪುಸ್ತಕವಿದೆ. ಓಕೆ, ಈ ಪುಸ್ತಕದಲ್ಲಿ ಏನು ಇರುತ್ತಲ್ಲ, ಈ ಒಂದು ಪೇಜ್ ಅಂದರೆ ಒಂದು ಹಾಳೆಯನ್ನು ನಾವು ನೋಡಿದಾಗ ಇದು ಏನಾಗುತ್ತೆ ಅಂದರೆ 310 ಆಗುತ್ತೆ. ಆ್ಯಂಡ್ ಮುಂದಿಂದು ಮತ್ತು ಹಿಂದಿಂದು ಅಂದರೆ ಇದನ್ನು ಎರಡತ್ತನ್ನು ನಾವು ಕೌಂಟ್ ಮಾಡಿದಾಗ 620 ಪೇಜಸ್ ಆಗುತ್ತೆ. ಸೊ ಯಾವ ಯೂಟ್ಯೂಬರ್ಗಳು 310 ಅಂತಾರಲ್ಲ, ಅವರು ಇಂಥ ಒಂದು ಹಾಳೆಯನ್ನು ಕೌಂಟ್ ಮಾಡಿರ್ತಾರೆ. ಆ್ಯಂಡ್ ಯಾರು ಈ ಒಂದು 620 ಪೇಜಸ್ ಅಂತಾರಲ್ಲ, ಅವರು ಎರಡು ಕಡೆದು ಕೌಂಟ್ ಮಾಡಿರ್ತಾರೆ. ಸೊ ಇಂಥ ಒಂದು ಇನ್ಫಾರ್ಮೇಷನ್ ಇರುತ್ತೆ ಅಂತ ಹೇಳ್ಬೋದು. ಇವಾಗ ನಾವು ಈ ಕೋಡೆಕ್ಸ್ ಗಿಗಾಸ್ ಅನ್ನು ಯಾಕೆ ಇಷ್ಟು ಶಾಪಿತ ಪುಸ್ತಕ ಅಂತ ಕರೆಯುತ್ತಾರೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಅಂದರೆ ಇತಿಹಾಸದಲ್ಲಿ ಯಾರ್ಯಾರ ಕೈಗೆ ಈ ಪುಸ್ತಕ ಸಿಕ್ಕಿದೆಯೋ ಅವರೆಲ್ಲ ಏನೇನೋ ಆಗಿ ಸತ್ತು ಹೋಗಿದ್ದಾರೆ. ಹಾಗಾಗಿ ಈ ಪುಸ್ತಕ ಕೇವಲ ಒಂದು ಬುಕ್ ಅಲ್ಲ, ಇದರಲ್ಲಿ ಶೈತಾನನ ಶಕ್ತಿ ಇದೆ ಅಂತ ನಂಬಿಕೆ. ಕೋಡೆಕ್ಸ್ ಗಿಗಾಸ್ 1648ರಲ್ಲಿ ಸುಡನ್ಗೆ ವಾರ್ ಬೂಟಿಯಾಗಿ ಬಂತು. ಅಂದಿನಿಂದ ಇಂದಿನವರೆಗೂ ಸುಡನ್ನ ರಾಷ್ಟ್ರೀಯ ಗ್ರಂಥಾಲಯದಲ್ಲಿ 3 ಲೋಹದ ಬೀಗಗಳಿಂದ ಭದ್ರವಾಗಿ ಈ ಕೋಡೆಕ್ಸ್ ಗಿಗಾಸ್ ಅನ್ನು ಇಡಲಾಗಿದೆ. ಆದರೆ ಲೋಕಲ್ ಜನ ಹೇಳ್ತಾರೆ ಪುಸ್ತಕ ರಾತ್ರಿ ತಾನಾಗಿಯೇ ಓಪನ್ ಆಗುತ್ತೆ, ಪೇಜ್ಗಳು ಆಟೋಮೆಟಿಕ್ ಆಗಿ ತಿರುಗಲು ಸ್ಟಾರ್ಟ್ ಆಗ್ತವೆ ಮತ್ತು ಫೇಂಟ್ ವಿಸ್ಪರರ್ಸ್ಗಳೆಲ್ಲ ಕೇಳಿಸ್ತವೆ. ಅಂದರೆ ಮಸುಕಾದ ಪಿಸುಮಾತುಗಳು ಕೇಳಿಸ್ತವೆ ಅಂತೆ. ಮತ್ತು ಕೆಲವರು ಲುಸಿಫರ್ನ ಸೋಲ್ ಇನ್ನೂ ಆ ಪುಸ್ತಕದಲ್ಲಿ ಟ್ರ್ಯಾಪ್ಡ್ ಆಗಿದೆ ಅಂತಾನು ನಂಬ್ತಾರೆ. ಸೊ ಹೀಗೆ ಈ ಪುಸ್ತಕ ಆಗ್ತಾ ಇದೆ. ಈ ಕೋಡೆಕ್ಸ್ ಗಿಗಾಸ್ ಪುಸ್ತಕದ ಪ್ರಮುಖ ಹಾರರ್ ಘಟನೆಗಳು ಅಂದರೆ 1648ರಲ್ಲಿ 30 ವರ್ಷಗಳ ಯುದ್ಧದ ಸಂದರ್ಭದಲ್ಲಿ ಸ್ವೀಡಿಷ್ ಸೈನ್ಯವು ಪ್ರಾಗ್ನಿಂದ ಕೋಡೆಕ್ಸ್ ಗಿಗಾಸ್ ಅನ್ನು ಯುದ್ಧದ ಲಾಭವಾಗಿ ತೆಗೆದುಕೊಂಡು ಸ್ಟಾಕ್ಹೋಮ್ಗೆ ತಂದಿತು. ಈ ಪುಸ್ತಕವನ್ನು ರಾಣಿ ಕ್ರಿಶ್ಚಿಯಾನಾ ಅವರ ಸಂಗ್ರಹಾಲಯದಲ್ಲಿ ಇರಿಸಲಾಗಿತ್ತು ಮತ್ತು ಈ ಪುಸ್ತಕವನ್ನು ಹೇಗೆ ರಾಣಿ ತನ್ನ ಹತ್ರ ಇಟ್ಕೊಳ್ತಾಳೋ ಅಂದಿನಿಂದ ಅವಳು ತನ್ನ ಎಲ್ಲ ಪದವಿ ಮತ್ತು ಆಸ್ತಿಯನ್ನು ಕಳೆದುಕೊಂಡು ತನ್ನ ಎಲ್ಲ ವಸ್ತುಗಳನ್ನು ತಗೊಂಡು ಬೇರೆ ಕಡೆಗೆ ಹೋಗ್ತಿರ್ಬೇಕಾದ್ರೆ ಅದನ್ನು ಅಲ್ಲಿಗೆ ಬಿಟ್ಟು ಹೋದಳಂತೆ. ಹೀಗೆ ಈಕೆಯ ಮೇಲೆ ಈ ಒಂದು ಶಾಪ ವರ್ಕೌಟ್ ಆಯಿತು ಅಂತ ಹೇಳ್ತಾರೆ. ಎರಡನೆಯ ಘಟನೆ ಅಂದರೆ ಗ್ರಂಥಾಲಯ ಉರಿಯುವ ಘಟನೆ. ಸ್ಥಳ ಸ್ಟಾಕ್ಹೋಮ್ನ ಟ್ರೆಕ್ರೊನೋರ್ ರಾಯಲ್ ಕ್ಯಾಸಲ್. ರಾಣಿ ಹೋದ ನಂತರ ಪುಸ್ತಕವನ್ನು ಕ್ರೊನೋರ್ ರಾಯಲ್ ಕ್ಯಾಸಲ್ನ ಗ್ರಂಥಾಲಯದಲ್ಲಿ ಇರಿಸಲಾಗಿತ್ತು. ದಿನಾಂಕ ಮೇ 7, 1697ರಲ್ಲಿ ಟ್ರೆಕ್ರೊನೋರ್ ರಾಯಲ್ ಕ್ಯಾಸಲ್ನಲ್ಲಿ ಭೀಕರ ಬೆಂಕಿಯ ದುರಂತ ಸಂಭವಿಸಿತು. ಈ ಬೆಂಕಿಯಿಂದ ಗ್ರಂಥಾಲಯದ 24,500 ಪುಸ್ತಕಗಳು ಮತ್ತು 1,400 ಪಾಂಡುಲಿಪಿಗಳಲ್ಲಿ ಕೇವಲ 6,000 ಪುಸ್ತಕಗಳು ಮತ್ತು 3,000 ಪಾಂಡುಲಿಪಿಗಳು ಮಾತ್ರ ಉಳಿದವು. ಆದರೆ ಕೋಡೆಕ್ಸ್ ಗಿಗಾಸ್ ಈ ಬೆಂಕಿಯಿಂದ ತಪ್ಪಿಸಿಕೊಂಡಿತು, ಏಕೆಂದರೆ ಯಾರೋ ಒಬ್ಬ ಮಿಸ್ಟೋರಿಯಸ್ ಪರ್ಸನ್ ಈ ಭಾರವಾದ ಸುಮಾರು 75.8 kg ತೂಕದ ಪುಸ್ತಕವನ್ನು ಕಿಟಕಿಯಿಂದ ಹೊರಗೆ ಎಸೆದನು. ಕಿಟಕಿಯಿಂದ ಎಸೆದಾಗ ಈ ಪುಸ್ತಕವು ಕೆಳಗೆ ನಿಂತಿದ್ದ ಒಬ್ಬ ವ್ಯಕ್ತಿಯ ಮೇಲೆ ಬಿದ್ದಿತು. ಆತನಿಗೆ ಗಾಯವನ್ನುಂಟು ಮಾಡಿತು. ಕೆಲವರು ಈ ಕಥೆಯ ಸತ್ಯಾಸತ್ಯತೆಯ ಬಗ್ಗೆ ಸಂದೇಹವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಪುಸ್ತಕದ ಕವರ್ ಬೈಂಡಿಂಗ್ ಚೆಕ್ ಮಾಡಿದಾಗ ಈ ಘಟನೆಯಿಂದ ಗಂಭೀರವಾಗಿ ಪುಸ್ತಕ ಹಾನಿಗೊಳಗಾಯಿತು ಎಂದು ಖಚಿತವಾಗಿದೆ. ಇನ್ನು ಮೂರನೆಯ ಹಾರರ್ ಘಟನೆ ಅಂದರೆ 2007ರಲ್ಲಿ ಪುಸ್ತಕ ಪ್ರೇಗ್ಗೆ ಎಕ್ಸಿಬಿಷನ್ಗೆ ಹೋಗಿತ್ತು. ಅಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಹೇಳಿದ ಕತೆ. ಪುಸ್ತಕ ಗ್ಲಾಸ್ ಕೇಸ್ನಲ್ಲಿ ಲಾಕ್ ಆಗಿತ್ತು. ಆದರೆ ರಾತ್ರಿ 2 ಗಂಟೆಗೆ ಸರಿಯಾಗಿ ಸೆಕ್ಯೂರಿಟಿ ಗಾರ್ಡ್ಗೆ ವಿಸ್ಪರಿಂಗ್ ಸೌಂಡ್ ಕೇಳಿಸಿತು ಅಂತ ವಾಯ್ಸ್ ಪುಸ್ತಕದಿಂದ ಬರ್ತಾ ಇತ್ತು. ಅವನು ಟಾರ್ಚ್ ಲೈಟ್ ಹಾಕಿ ನೋಡಿದಾಗ ಪುಸ್ತಕ ಓಪನ್ ಆಗಿ
ಲುಸಿಫರ್ನ ಪೋರ್ಟ್ರೇಟ್ ಅವನ ಕಡೆಗೆ ನೋಡ್ತಾ ಇತ್ತು ಮತ್ತು ಆ ಎಕ್ಸಿಬಿಷನ್ನ ಬೇರೆ ಎಲ್ಲ ಪುಸ್ತಕಗಳು ಗಾಳಿಯಲ್ಲಿ ತೇಲಿಕೊಂಡು ಕೊಡೆಕ್ಸ್ಗಿಗಾಸ್ ಹತ್ರ ಬಂದು ಡ್ಯಾನ್ಸ್ ಮಾಡ್ತಾ ಇದ್ವು. ಇದನ್ನು ನೋಡಿದ ಗಾರ್ಡ್ ಭಯವಾಗಿ ಓಡಿ ಹೋದ. ಆದರೆ ಮುಂದೆ ಅವನ ಬಗ್ಗೆ ಏನೂ ಗೊತ್ತಾಗಲಿಲ್ಲ, ಎಲ್ಲಿಗೆ ಹೋದ ಅಂತ. ಅವನು ಮತ್ತೆ ನಂತರ ಮಿಸ್ಸಿಂಗ್ ಆಗಿ ಹೋದ. ಇವಾಗ ನಾನು ಹೇಳಲು ಹೊರಟಿದ್ದೀನಲ್ಲ, ಇದು ಕೇವಲ ಕಥೆಯಲ್ಲ. 1993ರಲ್ಲಿ ಈ ಪುಸ್ತಕವನ್ನು ಅಧ್ಯಯನ ಮಾಡಿದ ಇಬ್ಬರು ವಿದ್ವಾಂಸರು ರಹಸ್ಯವಾಗಿ ಮೃತಪಟ್ಟರು ಮತ್ತು 1594ರಲ್ಲಿ ಇದನ್ನು ಸ್ಪರ್ಶಿಸಿದ ರಕ್ಷಕ ರಾತ್ರಿಯೇ ಹಠಾತ್ ನಿದ್ರೆಯಲ್ಲಿ ಸಾವನ್ನಪ್ಪಿದ. ಅದೇ ತರಹ 2007ರಲ್ಲಿ ಪುಸ್ತಕವನ್ನು ಚಿತ್ರೀಕರಿಸಿದ ಛಾಯಾಗ್ರಾಹಕನ ಕ್ಯಾಮೆರಾ ಆಕಸ್ಮಿಕ ಆಗಿ ಬೆಂಕಿ ಹಿಡಿದುಕೊಂಡಿತು. ಜನರ ಪ್ರಕಾರ ಶಾಪ ಇನ್ನೂ ಜೀವಂತವಾಗಿದೆಯಂತೆ. ಹೀಗೆ ಈ ಪುಸ್ತಕದ ಬಗ್ಗೆ ಹಲವಾರು ಭಯಾನಕ ಘಟನೆಗಳು ಇವೆ. ಆ್ಯಂಡ್ ನಾನು ಬೇರೆ ಬೇರೆ ಹಾರರ್ ಕಥೆಗಳನ್ನು ಹೇಳುವಾಗ ಸುಳ್ಳು ಕತೆ ಅಂತ ಹೇಳುತ್ತೇನೆ, ಆದರೆ ಈ ಪುಸ್ತಕದ ಬಗ್ಗೆ ಸುಳ್ಳು ಅಂತ ಹೇಳೋಕೆ ಆಗೋದಿಲ್ಲ. ಯಾಕಂದರೆ ಇದು ಇವಾಗಲೂ ಸ್ವೀಡನ್ನ ರಾಷ್ಟ್ರೀಯ ಗ್ರಂಥಾಲಯದಲ್ಲಿ 3 ಲೋಹದ ಬೀಗಗಳಿಂದ ಭದ್ರವಾಗಿ ಬಂಧಿಸಿ ಇಡಲಾಗಿದೆ. ಮತ್ತು ಅಧ್ಯಯನಕಾರರು ಇಂತಹ ಪುಸ್ತಕವನ್ನು ನಾರ್ಮಲ್ ಆಗಿ ಬರೀಬೇಕು ಅಂದರೆ ಸುಮಾರು 20 ವರ್ಷಗಳು ಬೇಕೇ ಬೇಕು, ಒಂದೇ ರಾತ್ರಿಯಲ್ಲಿ ಬರೆಯೋಕೆ ಆಗಲ್ಲ ಅಂತಾರೆ. ಆ್ಯಂಡ್ ಮತ್ತೆ ಕೆಲವರು ಬರಹಗಾರರು ಹೇಳ್ತಾರೆ 20 ವರ್ಷಗಳವರೆಗೆ ಈ ಪುಸ್ತಕವನ್ನು ಬರೆದಿದ್ದರೆ ಬೇರೆ ಬೇರೆ ಸೈಜ್ನ ಅಕ್ಷರಗಳು ಇರಬೇಕಾಗಿತ್ತು. ಯಾಕಂದರೆ ನೋಡಿ, ಯಾವುದೇ ವ್ಯಕ್ತಿ ಇರಲಿ ಅವನ ಏಜ್ ಹೇಗೆ ಹೆಚ್ಚಿಗೆ ಆಗುತ್ತಾ ಹೋಗುತ್ತೋ ಹಾಗೆ ಅವನ ಕೈ ಬರವಣಿಗೆಯಲ್ಲಿ ಚೇಂಜಸ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇದು ಒಂದು ಹಸ್ತಪ್ರತಿಯಾಗಿದೆ. ಸೊ ಒಬ್ಬನೇ ಬರೆದಿದ್ರೆ ಅದು ಅವನ ಏಜ್ಗೆ ತಕ್ಕಂತೆ ಬರವಣಿಗೆ ಸ್ಟೈಲ್ ಚೇಂಜ್ ಇರಬೇಕಿತ್ತು. ಬಟ್ ಈ ಪುಸ್ತಕದಲ್ಲಿ ಒಂದೇ ಬರವಣಿಗೆ, ಸ್ಟೈಲು ಒಂದೇ ಇದೆ. ಆ್ಯಂಡ್ ಬೇರೆ ಬೇರೆ ವ್ಯಕ್ತಿಗಳು ಬರೆದಿದ್ದರೆ ಬೇರೆ ಬೇರೆ ಕಲರ್ ಫಾಂಟ್ ಇರಬೇಕಿತ್ತು. ಮತ್ತು ಅಂದಿನ ದಿನಗಳಲ್ಲಿ ಯಾವುದೇ ಪ್ರಿಂಟರ್ಗಳು ಇರಲಿಲ್ಲ. ಆ್ಯಂಡ್ ಅದು ಕೈಯಿಂದ ಬರೆದಿರೋದೇ ಅಂತ ಕನ್ಫರ್ಮ್ ಆಗಿದೆ. ಸೊ ಹೀಗೆ 1230ರಿಂದ ಹಿಡಿದು 2025 ಜುಲೈ 18ರವರೆಗೂ 800 ವರ್ಷಗಳು ಆಯಿತು. ನಾವು ಏನೇನೋ ಕಂಡು ಹಿಡ್ದಿದ್ದೀವಿ, ಯಾವುದ್ಯಾವುದೋ ಬರಹಗಳಿಗೆ ಹೋಗಿ ಬಂದಿದ್ದೀವಿ. ಆದರೆ ಇವಾಗಲೂ ಕೋಡೆಕ್ಸ್ ಗಿಗಾಸ್ ಪುಸ್ತಕದ ರಹಸ್ಯ ಬಯಲು ಮಾಡಲು ಯಾರಿಂದಲೂ ಆಗಿಲ್ಲ. ಯಾಕಂದರೆ ಯಾರೂ ಸಹ ಇದನ್ನು ಸಂಪೂರ್ಣವಾಗಿ ಓದೇ ಇಲ್ಲವಂತೆ. ಇದನ್ನು ಯಾರು ಓದಲು ಟ್ರೈ ಮಾಡಿದ್ದಾರೋ ಅವರೆಲ್ಲ ಅರ್ಧದಲ್ಲೇ ಮೆಂಟಲ್ ಆಗಿ ಮತ್ತೆ ಏನೇನೋ ಆಗಿ ಸತ್ತು ಹೋಗಿದ್ದಾರೆ. ಮತ್ತು ಯಾರು ಇದನ್ನು ಇಂಟರ್ನೆಟ್ನಲ್ಲಿ ಓದುತ್ತಾರೋ ಆ್ಯಂಡ್ ಈ ಸೈತಾನನ ಚಿತ್ರ ನೋಡುತ್ತಾರೋ ಅವರಿಗೆ ಭಯಾನಕ ಕನಸು ಬೀಳುವುದು ಮತ್ತೆ ಏನೇನೋ ಆಗುತ್ತದೆ ಅಂತೆ. ಕೋಇನ್ಸಿಡೆನ್ಸ್ ಅಂದರೆ ಜಸ್ಟ್ ನಾನು ಕ್ರೋಮ್ನಲ್ಲಿ ಈ ಪೇಜ್ ಅನ್ನು ಯೂಟ್ಯೂಬ್ ಸ್ಟೋರಿಗೆ ಅಂತ ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ಇನ್ನು ಸ್ಟೋರಿ ರೀಡ್ ಮಾಡಿರಲಿಲ್ಲ. ಅಂದರೆ ನನಗೆ ಪುಸ್ತಕ ಮತ್ತು ಕನಸು ಬೀಳುವುದರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆದರೂ ನನಗೆ ನಿನ್ನೆ ರಾತ್ರಿ ಒಂದು ಕನಸು ಬಿದ್ದಿತ್ತು. ಆ್ಯಂಡ್ ಆ ಕನಸಿನಲ್ಲಿ ನಾನು ಸತ್ತಿರ್ತೀನಿ, ನನ್ನ ಚಾನಲ್ನಲ್ಲಿ 5 ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿತ್ತು ಅಂತ ಕನಸು ಬಿದ್ದಿತ್ತು. ನಾನು ನನ್ನ ಜೀವನದಲ್ಲೇ ಇಂಥ ಕನಸು ಫಸ್ಟ್ ಟೈಮ್ ಕಂಡಿರೋದು. ಅಂದರೆ ನಾನು ಸತ್ತಿರೋ ಕನಸು. ಆ್ಯಂಡ್ ಫುಲ್ ಸ್ಟೋರಿ ಓದಿದ ಮೇಲೆ ಈ ಕನಸು ಬಿದ್ದಿದ್ದರೆ ನನಗೆ ಏನೂ ಅನಿಸ್ತಾ ಇರಲಿಲ್ಲ. ನಾರ್ಮಲ್ ಆಗಿ ಸ್ಟೋರಿ ರೀಡ್ ಮಾಡಿದ್ದಕ್ಕೆ ಕನಸು ಬಿದ್ದಿದೆ ಅಂತ ಅನ್ನಬಹುದು. ಬಟ್ ನನಗೆ ಇದರ ಮ್ಯಾಟರ್ ಏನೂ ಗೊತ್ತಿರಲಿಲ್ಲ. ಆ್ಯಂಡ್ ಹಾಗಂತ ನನಗೆ ಭಯ ಏನೂ ಇಲ್ಲ. ಆದರೆ ಒಂದು ಕ್ಯೂರಿಯಾಸಿಟಿ ನನ್ನಲ್ಲಿ ಇದೆ. ಮುಂದೆ ನೋಡೋಣ 5 ಲಕ್ಷ ಸಬ್ಸ್ಕ್ರೈಬರ್ ಆದಮೇಲೆ ನಾನು ಸಾಯ್ತೀನಾ ಆರ್ ಇಲ್ವಾ ಅಂತ. ಯಾಕಂದರೆ ಜನ ಅಂತಾರೆ ಯಾರು ಲುಸಿಫರ್ಗೆ ಆರ್ ಇಲ್ಯುಮಿನಾಟಿಗೆ ತಮ್ಮ ಸೋಲ್ ಅಂದರೆ ಆತ್ಮವನ್ನು ಡೀಲ್ ಮಾಡ್ತಾರೋ ಅವರು ಜೀವನದಲ್ಲಿ ಟಾಪ್ ಲೆವೆಲ್ಗೆ ಹೋಗ್ತಾರಂತೆ. ಆ್ಯಂಡ್ ಜೀವನದ ಟಾಪ್ನಲ್ಲಿ ಇದ್ದಾಗಲೇ ಡೀಲ್ನ ಪ್ರಕಾರ ಲುಸಿಫರ್ ಬಂದು ಅವರ ಆತ್ಮವನ್ನು ತಗೊಂಡು ಹೋಗ್ತಾನಂತೆ. ಫಾರ್ ಎಕ್ಸಾಂಪಲ್ ಸಿದ್ದು ಮೂಸೇವಾಲಾ, ಮೈಕಲ್ ಜಾಕ್ಸನ್ ಆ್ಯಂಡ್ ಅದರ್ ಸೆಲೆಬ್ರಿಟೀಸ್ ಯಾರು ಅಕಸ್ಮಾತಾಗಿ ತಮ್ಮ ಲೈಫ್ನ ಟಾಪ್ನಲ್ಲಿದ್ದಾಗ ಸತ್ತಿದ್ದಾರಲ್ಲ ಅವರನ್ನೆಲ್ಲ ಲುಸಿಫರ್ ಆರ್ ಇಲ್ಯುಮಿನಾಟಿ ಜೊತೆ ಡೀಲ್ ಇತ್ತು. ಆ್ಯಂಡ್ ಅವರನ್ನು ಕರ್ಕೊಂಡು ಹೋಗಿದ್ದಾರೆ ಅಂತ ಯೂಟ್ಯೂಬ್ನಲ್ಲಿ ಹಲವಾರು ವಿಡಿಯೋಗಳಿವೆ.
ಸೊ ಅದನ್ನು ನಾನು ನೋಡಿದ್ದೀನಿ. ಆ್ಯಂಡ್ ಈ ಡೀಲ್ ಹೇಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು ಆನ್ ಕ್ಯಾಮೆರಾ ಲೂಸಿಫರ್ ಜೊತೆ ಒಂದು ಡೀಲ್ ಮಾಡ್ತೀನಿ ನೋಡಿ ಗಾಯ್ಸ್. ಲೂಸಿಫರ್, ನಿನಗೆ ದಮ್ ಇದ್ದರೆ ನನ್ನನ್ನು ಸೇಮ್ ಟಾಪ್ ಲೆವೆಲ್ಗೆ ಕರ್ಕೊಂಡು ಹೋಗು, ನಾನು ನಿನಗೆ ನನ್ನ ಸೋಲ್ ಅಂದರೆ ಆತ್ಮವನ್ನು ಕೊಡ್ತೀನಿ, ದಿಸ್ ಈಸ್ ಡೀಲ್ ಫ್ರಾಮ್ ಮೈ ಸೈಡ್ ಅಂತ ಹೇಳ್ತೇನೆ. ಆ್ಯಂಡ್ ಗಾಯ್ಸ್, ನೀವೇ ಇದಕ್ಕೆ ಸಾಕ್ಷಿ. ಓಕೆ ಗಾಯ್ಸ್, ಮುಂದೆ ನೋಡೋಣ ಲೂಸಿಫರ್ ನನ್ನ ಆತ್ಮ ತಗೊಂಡು ಹೋಗ್ತಾನ, ಆರ್ ಲೂಸಿಫರ್ ಬರುವ ಮೊದಲೇ ಯಾರಾದರೂ ನೀಲಿ ಡ್ರಮ್ನವಳು ಆರ್ ನದಿಯಲ್ಲಿ ದೂಡುವವಳು ನನ್ನ ಆತ್ಮವನ್ನು ತಗೊಂಡು ಹೋಗ್ತಾಳೋ ಅಂತ. ಆ್ಯಂಡ್ ಅದಕ್ಕಿಂತ ಮೊದಲು ಒಂದು ಡಿಸ್ಕ್ಲೇಮರ್ ಕೊಡೋಕೆ ಇಷ್ಟಪಡ್ತೀನಿ, ನಮಗೆ ಸ್ವಿಮ್ಮಿಂಗ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಗಾಯ್ಸ್.